ಹಳ್ಳಿ ಹೈದ ಪ್ಯಾಟೆಗೆ ಬಂದ ಅನ್ನೋ ರಿಯಾಲಿಟಿ ಶೋ ಅಂದಾಕ್ಷಣ ನಮ್ಗೆ ಇವರು ನೆನಪಾಗ್ತಾರೆ. ಟ್ಯಾಲೆಂಟೆಡ್ MC ಕೂಡ ಹೌದು. ಮುಂಚೆ TV ಆಂಕರ್ ಆಗಿ ನಮಗೆ ಪರಿಚಯ ಆಗಿದ್ರು. ಗೋಲ್ಡನ್ ಕ್ಲಾಪ್ ಇವೆಂಟ್ಸ್ನ ಪ್ರೊಪ್ರೇಟರ್ ಕೂಡ ಹೌದು. ಈಗ ಭರ್ಜರಿ ಬ್ಯಾಚುಲರ್ಸ್ TV ಶೋ ಮೂಲಕ ಮತ್ತೆ ಟಿವಿಲಿ ಮಿಂಚ್ತಾ ಇದ್ದಾರೆ. ವೆರಿ ಬ್ಯೂಟಿಫುಲ್ ಆ್ಯಂಡ್ ಚಾರ್ಮಿಂಗ್ ಐಶ್ವರ್ಯ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನೈಸು ಮಾಡೋ ಐಸು. ಹೇಗಿದ್ದೀರಾ? ಹಾಯ್ ಇಂಚರ, ನೀವ್ ಹೇಗಿದ್ದೀರಿ? ಥ್ಯಾಂಕ್ ಯು ಫಾರ್ ದಿ ಲವ್ಲಿ ಇಂಟ್ರೊಡಕ್ಷನ್. ಅಯ್ಯೋ ವೆಲ್ಕಮ್. ಓಕೆ, ಸೊ BV ಐಶ್ವರ್ಯ ಅಂತಿದೆ. ಸೊ ನಿಮ್ ಹೆಸರಿನ ಜೊತೆ ಇರೋ ಈ BV ಅಂದ್ರೆ ಏನು ಅಂಡ್ ಇದು ನಿಮ್ ಜನ್ಮನಾಮನ? ಹೌದು, BV ಇಸ್ ಮೈ ಇನಿಷಿಯಲ್. ಆಫ್ ಕೋರ್ಸ್ ನಮ್ಮ ತಂದೆ ಹೆಸರು ವೇದಮೂರ್ತಿ ಅಂತ. ಐಶ್ವರ್ಯ ಇಸ್ ಮೈ ಆಬ್ವಿಯಸ್ಲಿ ನನ್ನ ಹೆಸರು, ಹುಟ್ಟು ಹೆಸರು. ಹೌದು. ಓಕೆ, ಸೊ ಶೋಗಳಲ್ಲಿ ಸಾಕಷ್ಟು ಸರಿ ಹೇಳಿದ್ದೀರಾ ನೀವು ಬೆಳೆದಿದ್ದ ಅಜ್ಜಿ ತಾತ ಜೊತೆ. ಸೊ ತಾತ ಅಜ್ಜಿಯಿಂದ ಏನೇನೆಲ್ಲ ಕಲ್ತಿರಿ? ತಾತ ಅಜ್ಜಿಯಿಂದ ನಾನು ಏನ್ ಕಲ್ತಿಲ್ಲ ಅಂತ ಕೇಳ್ಬೇಕು ನೀವು. ನಾನು ಪ್ರತಿಯೊಂದು ಕಲ್ತಿದ್ದೀನಿ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ವರ್ಕಿಂಗ್ ಪೇರೆಂಟ್ಸ್ ಆಗಿದ್ದರಿಂದ ನನ್ನನ್ನು ಅಜ್ಜಿ ತಾತ ಮನೇಲಿ ಬಿಡ್ತಿದ್ರು. ಸೊ ನನಗೆ ನಮ್ಮ ಅಜ್ಜಿ ತಾತ ನಮ್ಮ ಅಪ್ಪ ಅಮ್ಮ ಅಲ್ಲ ಅಂತ ರಿಯಲೈಸ್ ಆಗ್ಲಿಕ್ಕೆ ಒಂದು ಸ್ವಲ್ಪ ಸಮಯ ಬೇಕಿತ್ತು. ಬಿಕಾಸ್ ನಾನು ನಿದ್ದೆ ಮಾಡ್ತಾ ಇದ್ದಾಗ ಕರ್ಕೊಂಡು ಬಂದು ಅಜ್ಜಿ ಮನೇಲಿ ಬಿಡೋರು, ನಾನು ನಿದ್ದೆ ಮಾಡಿದಾಗ ಕರ್ಕೊಂಡು ಹೋಗೋರು ಮನೆಗೆ ರಾತ್ರಿ. ಸೊ ಆ ಪೀರಿಯಡ್ ಆಫ್ ಟೈಮಲ್ಲಿ ನನಗೆ ಓಕೆ, ನಮ್ಮ ಅಜ್ಜಿ ತಾತನೇ ಅಲ್ಲ, ಅವರೇ ಊಟ ಮಾಡಿಸೋರು, ಅವರೇ ಹೇಳ್ಕೊಡೋರು ಎಲ್ಲನೂ. ಸೊ ಆಗ ಹೋಗ್ತಾ ಹೋಗ್ತಾ ಇದು ಅಪ್ಪ ಅಮ್ಮ, ಇದು ಅಜ್ಜಿ ತಾತ ಅಂತ ಗೊತ್ತಾಯಿತು. ಬಟ್ ನಮ್ಮ ಅಜ್ಜಿ ತಾತ ಪ್ಲೇಸ್ ಅ ಮೇಜರ್ ರೋಲ್ ನನ್ನ ಲೈಫಲ್ಲಿ ಪರ್ಸ್ನಲಿ. ನನಗೆ ಒಂದು ಮಂತ್ರ ಹೇಳ್ಕೊಟ್ಟಿರ್ಬೋದಾಗಿರ್ಬೋದು, ಅಥವಾ ಏನೋ ವಚನಗಳಾಗಿರಬಹುದು, ಪ್ರತಿಯೊಂದೂ ನಮ್ಮ ಅಜ್ಜಿ ತಾತನೇ. ಸಂಗೀತ ಅವ್ರು ಕಲಿತಿದ್ರು, ಅಂದರೆ ಅವ್ರು ಹೇಳ್ಕೊಡ್ತಿದ್ರು. ಸೊ ಹಾಡುಗಾರಿಕೆ ಆಗಿರಬಹುದು, ಪ್ರತಿಯೊಂದು ನಮ್ಮ ಅಜ್ಜಿ ತಾತದಿಂದ ಕಲ್ತಿದ್ದೀನಿ. ಭಾಷೆ ಎಸ್ಪೆಷಲಿ, ಇವಾಗ ಭಾಷೆ ಎಲ್ಲರೂ ಮಾತಾಡ್ತಾರೆ, ಬಟ್ ಕೆಲವು ಸರಿ ಇಲ್ಲಿ ಅಲ್ಲಿ ಆಗುತ್ತೆ ಗೊತ್ತಾ. ಒಂದ್ಸರಿ ಒಂದು ಅಲ್ಪ ಪ್ರಾಣ ಆಗಲಿ ಮಹಾಪ್ರಾಣ ಆಗಲಿ ಎಲ್ಲಿ ಬಳಸ್ಬೇಕು ಗೊತ್ತಾಗ್ಲಲ್ಲ. ಸೊ ನನ್ನ ಭಾಷೆ ರೀತಿಯಲ್ಲಿ ಹೇಗೆ ಮಾತಾಡಬೇಕು ಅಂತ ನಮ್ಮ ಅಜ್ಜಿ ತಾತ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಓಕೆ, ದೇ ಪ್ಲೇ ಅ ಮೇಜರ್ ರೋಲ್ ನನ್ನ ಲೈಫಲ್ಲಿ. ಓಕೆ, ಸೊ ಐಶ್ವರ್ಯ ಅವರು ಲೆಕ್ಕ ಅಂತ ಹೇಳಿದ್ರೆ ಇಡೀ ಅದನ್ನ ಪಕ್ಕ ಅಂತಾರಂತೆ. ಯಾಕೆ ಹೀಗೆ? ಮ್ಯಾಥ್ಸ್ ಅಂದ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಭಯ? ಅಂಡ್ ಲೆಕ್ಕ ಇಷ್ಟ ಆಗಿಲ್ಲ ಅಂದ್ಮೇಲೆ ಡಿಗ್ರಿ ಹೇಗೆ ಪಾಸ್ ಮಾಡಿದ್ರಿ ಅಂತ? ತುಂಬ ಕಷ್ಟಪಟ್ಟು ಕಾಪಿ ಮಾಡಿ ಪಾಸ್ ಮಾಡಿದೆ, ಟು ಬಿ ಆನೆಸ್ಟ್. ಅಂದರೆ ನನಗೆ ಗೊತ್ತಿಲ್ಲ, ಕೆಲವು ಸಬ್ಜೆಕ್ಟು ಒಂಥರ ಸಿಕ್ಕಾಪಟ್ಟೆ ಈ ಗಟ್ಟಿ ಕಡಲೆ ಅಂತಾರಲ್ಲ ಹಾಗೆ, ನನಗೆ ಕಬ್ಬಿನ ಕಡಲೆ ಥರ ಅದು. ನನಗೆ ಈಗಲೂ ಅಷ್ಟೇ ತುಂಬ ಎಲ್ಲ ನಂಬರ್ಸ್ ತೊಗೊಂಡು ನನ್ನ ಹತ್ರ ಬರಬೇಡಿ ಅಂತಲೇ ನಾನು ಹೇಳೋದು. ಬಹುಶಃ ನನ್ನ ಟೀಚರು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಿದ್ದರಿಂದ ನನ್ನ ಸ್ಕೂಲಲ್ಲೆಲ್ಲ ಅದನ್ನು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿರ್ಬೋದು. ಅಯ್ಯೋ ಈ ಮ್ಯಾಮ್ ತುಂಬ ಸ್ಟ್ರಿಕ್ಟು, ಅದಕ್ಕೆ ನಾನು ಇವ್ರು ಹಿಂಗೆ ಆಡ್ತಾರೆ, ನನಗೆ ಈ ಸಬ್ಜೆಕ್ಟೇ ಭಯ, ಈ ಟೀಚರೇ ಭಯ. ಆ ಭಯದಲ್ಲಿ ನಾನು ಕಲ್ತ್ಕೊಂಡಿಲ್ವೋ ಅಥವಾ ನನ್ನ ತಲೆಯಲ್ಲಿ ಲೆಕ್ಕ ನನ್ನ ನಸೀಬಲ್ಲೇ ಬರೋದಿಲ್ವೋ ಗೊತ್ತಿಲ್ಲ ನನಗೆ. ಓಕೆ, ಸೊ Feb 14 ಅಂದ ತಕ್ಷಣ ನಮಗೆಲ್ಲ ವ್ಯಾಲೆಂಟೈನ್ಸ್ ಡೇ ನೆನಪಾಗುತ್ತೆ. ಆದರೆ ನಿಮಗೆ ಅದು ಬೊಂಬಾಟ್ ಕಪಲ್. ನೀವು ಕ್ಯಾಮ್ರಾ ಫೇಸ್ ಮಾಡಿದಂಥ ಫಸ್ಟ್ ಶೋ ಹೇಗಿತ್ತು ಆ ಅನುಭವ? ವಾಟ್ ಆನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅದು. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ದ್ಯಾಟ್ ಐ ವಿಲ್ ಬಿ ಇನ್ ಟು TV, ಅಥವಾ ನಾನು ಯಾವತ್ತೂ ಆ್ಯಕ್ಟ್ರೆಸ್ ಆಗಬೇಕು ಅಥವಾ ನಿರೂಪಕಿ ಆಗಬೇಕು ಅಥವಾ ಏನೋ ಒಂದು TVನಲ್ಲಿ ಕಾಣಿಸ್ಕೋಬೇಕು ಅನ್ನೋ ಹಂಬಲ ನನಗೆ ಯಾವತ್ತೂ ಇರಲಿಲ್ಲ. ಅದು ಹಾಗೆ ಆಯಿತು. ಬಹುಶಃ ಕಲೆ ಕೆಲವರನ್ನ ಕಲಿಯುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. February 14th ನನ್ನ ಜೀವನದ ಅತ್ಯಮೂಲ್ಯವಾದ ದಿನ. ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದಿನ, ರತ್ನಮಾಲಾ ಪ್ರಕಾಶ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದಿನ. ಅದು ಯಾರೋ MC ಮಾಡಬೇಕಿತ್ತು, ಆ್ಯಂಕರ್ ಅವ್ರ ದೊಡ್ಡಪ್ಪನೋ ಯಾರೋ ತೀರು ಹೋದ್ರು ಅನ್ನೋದಕ್ಕೆ. ಅದು ಸಡನ್ನಾಗಿ ಕಾಲ್ ಬಂತು, ಅದೆಲ್ಲ ಸಡನ್ ಆಗಾಯಿತು. ಆ್ಯಂಡ್ ಇವತ್ತು ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಸೊ ರುಚಿ ಅಭಿರುಚಿ ಶೋ ಕೂಡ ಹೋಸ್ಟ್ ಮಾಡ್ತೀರಿ. ಇದು ಒಂದು ರೀತಿ ಬೇರೆನೇ ಫಾರ್ಮ್ಯಾಟ್. ಸೊ ಆ ಫಾರ್ಮ್ಯಾಟ್ ಬಗ್ಗೆ ಹೇಳಿ. ಆ್ಯಂಡ್ ಅಲ್ಲಿ ಸಾಕಷ್ಟು ಆ್ಯಕ್ಟರ್ಸ್ ಆ್ಯಂಡ್ ಆ್ಯಕ್ಟ್ರೆಸ್ನ ಮೀಟ್ ಮಾಡಿರ್ತೀರ. ಸೊ ಅವ್ರ ಜೊತೆ ಎಲ್ಲ ಮಾತುಕತೆ ಹೇಗಿರ್ತಾ ಇತ್ತು? ಆಗ ನಾನು ಇಂಡಸ್ಟ್ರಿಗೆ ತೀರಾ ಹೊಸಬ್ಳು, ಅಡುಗೆಗೂ ತುಂಬ ಹೊಸಬ್ಳು. ನನಗೂ ಅಡುಗೆಗೂ ತುಂಬ ದೂರ. ಕೆಲವು ಕಾಳುಗಳ ಹೆಸರು ಬರ್ತಿರ್ಲಿಲ್ಲ ನಾನು ರುಚಿ ಅಭಿರುಚಿ ಮಾಡಬೇಕಾದ್ರೆ. ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಕಲ್ತ್ಕೊಂಡೆ. ಅಡುಗೆ ಕಲ್ತ್ಕೊಂಡೆ ಅಂತ ಸುಳ್ಳು ಹೇಳೋದಿಲ್ಲ, ಅಡುಗೆ ಕಲ್ತ್ಕೊಂಡಿಲ್ಲ, ಬಟ್ ಟೇಸ್ಟ್ ಮಾಡೋದು ಆ್ಯಂಡ್ ನನಗೆ ಏನು ಸರಿ ಏನು ತಪ್ಪು ಅನ್ನೋದು ಗೊತ್ತಾಗ್ತಾ ಇತ್ತು ಅಷ್ಟೇ. ನನಗೆ ಇನ್ಫ್ಯಾಕ್ಟ್ ರುಚಿ ಅಭಿರುಚಿ ಮಾಡಬೇಕಾದ್ರೆ ಎಣ್ಣೆ
ತೀರಾ ಹತ್ರ ನಿಂತ್ಕೊಂಡ್ರೆ ಸಿಡಿದಾಗ ಬಟ್ಟೆ ಹಾಳಾಗುತ್ತೆ, ಈ ತರ ಬೇಸಿಕ್ಕು ನನ್ಗೆ ಗೊತ್ತಿರ್ಲಿಲ್ಲ. ಬಿಕಾಸ್ ಆಗ ನಾನು ಅಡುಗೆ ಮನೆಗೂ ಹೋಗ್ತಿರ್ಲಿಲ್ಲ. ಮಮ್ಮಿ ತುಂಬಾ ಮುದ್ದಾಗಿ ಬೆಳೆಸಿದ್ರು, ಎಲ್ಲ ಅವರೇ ಮಾಡ್ಕೊಡ್ತಾ ಇದ್ರು, ತಿನ್ನೋದು ಅಷ್ಟೇ ನನಗೆ ಗೊತ್ತಿತ್ತು. ಬಟ್ ಎಲ್ಲ ಜೀವನದ ಪಾಠ ಕಲಿತಾ ಹೋಗ್ತೀವಿ ಅಂತಾರಲ್ಲ, ಬಹುಶಃ ನಾನು ಟಿವಿ ಮೂಲಕ ಕಲ್ತ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ರುಚಿ ಅಭಿರುಚಿ ವಾಸ್ ಆನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾನು ಈ ಸ್ಮಾಲ್ ಸ್ಕ್ರೀನಲ್ಲಿ ಯಾರ್ಯಾರನ್ನ ನೋಡ್ತಿದ್ದೆ, ದೈನಂದಿನ ಧಾರಾವಾಹಿ ನಾವೇನು ಹೇಳ್ತೀವಿ, ಅವರೆಲ್ಲ ಬಂದು ಅಡುಗೆ ಮಾಡ್ತಿದ್ರು. ಒಂಥರ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತಿತ್ತು. ನಂಗೆ ಅದೇ ಖುಷಿ, ಅಡುಗೆ ಮಾಡೋದು ತಿನ್ನೋದು ಒಂದು ಖುಷಿ ಆದರೆ ಒಂದು ಕಡೆ ಸ್ಟಾರ್ಸ್ನೆಲ್ಲ ಮೀಟ್ ಮಾಡ್ತಿದ್ದೀನಲ್ಲ ಅನ್ನೋ ಖುಷಿ ಅಷ್ಟೇ. ಓಕೆ, ಬಟ್ ಕುಕ್ರಿ ಶೋ ನಡಿಬೇಕಾದ್ರೆ ಗೆಸ್ಟ್ ಕಡಲೆಬೇಳೆ ತೆಕ್ಕೊಡು ಅಂದ್ರೆ ನೀವು ಉದ್ದಿನ ಬೇಳೆ ತೆಕ್ಕೊಟ್ಟಿದ್ದು ಅದನ್ನೆಲ್ಲ ಫಸ್ಟೇ ಕೇಳಿ ಇಟ್ಕೊಳ್ತಿದ್ದೆ. ಅದರಲ್ಲೆಲ್ಲ ನಾನು ಹುಷಾರ. ಅದು ಗೊತ್ತು ನಮ್ಗೆ, ರೈಸ್ ಐಸ್ ಅವರು ಸ್ಮಾರ್ಟ್ ಅಂತ. ಓಕೆ, ಸೊ ಕುಣಿಯೋಣು ಬಾರ ಶೋ ಇದು ಕೂಡ ಒಂದು ಬೇರೆ ಫಾರ್ಮೆಟ್ ಅಲ್ಲಿ ಹೋಗ್ತಿದ್ದಂತ ಶೋ. ಬೇರೆ ಬೇರೆ ವೆರೈಟಿ ಶೋಸ್ಗೆ ನೀವು ಹೋಗ್ತಾ ಇದ್ರಿ. ಸೊ ಈ ಶೋ ಹೇಗಿತ್ತು? ಕುಣಿಯೋಣು ಬಾರ ವಾಸ್ ಆಲ್ ಅಬೌಟ್ ಡಾನ್ಸಿಂಗ್. ಅದರಲ್ಲಿ ದೀವಾ ಆಗಿ ಒನ್ ಆಫ್ ದಿ ದೀವಾಸ್ ಆಗಿ ನಾನಿದ್ದೆ. ನನ್ಗೆ 3 ಜನ ಯಾರು ಈ ಮಕ್ಕಳು ಕೊಟ್ಟಿದ್ರು, ಆಸ್ ಇನ್ ನನ್ನ ಗ್ರೂಪಲ್ಲಿ 3 ಜನ. ಸೊ ಡಾನ್ಸಿಂಗ್ ನನ್ನ ಸ್ಕೂಲ್ ಕಾಲೇಜಲ್ಲಿ ಮಾಡ್ತಿದ್ದ ಡಾನ್ಸಿಂಗ್ ಬೇರೆ. ಬಟ್ ವೆನ್ ಇಟ್ ಕಮ್ಸ್ ಟು ಟಿವಿ, ವೆನ್ ಇಟ್ ಕಮ್ಸ್ ಟು ಕೊರಿಯೋಗ್ರಫಿ, ವೆನ್ ಇಟ್ ಕಮ್ಸ್ ಟು ಡಾನ್ಸಿಂಗ್ ಆನ್ ಟಿವಿ, ಇಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್. ಸೊ ನನಗೆ ಅದು ಖುಷಿ ಆಯಿತು, ಬಿಕಾಸ್ ಐ ಲವ್ ಡಾನ್ಸಿಂಗ್. ಬಟ್ ತೀರಾ ಜಂಪ್ ಮಾಡು, ಅಲ್ಲಿಂದ ಇಲ್ಲಿಂದ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು. ದೆನ್ ಐ ಕುಡ್ ಮೇಕ್ ಇಟ್. ಫೈನಲಿಸ್ಟ್ ಏನೂ ಆಗಿರಲಿಲ್ಲ, ಬಟ್ ಐ ಕುಡ್ ಸ್ಟಿಲ್ ಮೂವ್ ಆನ್. ಅಟ್ಲೀಸ್ಟ್ ಒಂದು ಸೆಮಿ ಫೈನಲ್ಸ್ವರೆಗೂ ಬಂದಿದ್ದೆ ಅನ್ಕೋತೀನಿ ಬ್ಯಾಕ್ ದೆನ್, ತೀರಾ ಹಿಂದೆ. ಸೊ ಇನ್ನು ಸುವರ್ಣ ಚಾನೆಲ್ ಅಲ್ಲಿ ಅಸಾಮಾನ್ಯರು ಅನ್ನೋ ಶೋ, ಇಲ್ಲಿ ಸಾಧಕರನ್ನ ಪರಿಚಯ ಮಾಡ್ಕೊಡುವಂತ ಶೋ ಆಗಿರೋದ್ರಿಂದ ತಯಾರಿ ಎಲ್ಲ ಹೇಗಿರ್ತಾ ಇತ್ತು? ತಯಾರಿ ಅಂತ ನಾವೇನು ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಅಸಾಮಾನ್ಯರು ಸಿಗದೇ ನಮಗೆ ಯಾರು 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 ಅಂತ ಹುಡ್ಕೊಂಡೋದಾಗ, ಇವಾಗ ನಾವು ಒಂದು 100 ಜನ ಪರಿಚಯ ಆಗಿರ್ತೀವಿ ಅಂದ್ರೆ ಅದ್ರಲ್ಲಿ ಅಷ್ಟು ಜನ ಅಸಾಮಾನ್ಯರು ಇರಲ್ಲ. ಕೆಲವು ಸಾರಿ 100ಕ್ಕೆ 100 ಜನನೂ ಇರಲ್ಲ. ಎಲ್ಲೋ 1000ದಲ್ಲಿ ಒಬ್ರು ಅಸಾಮಾನ್ಯರು. ಅದು ನಾನು ಬಹುಶಃ ಜೀವನದಲ್ಲಿ ತುಂಬಾ ಜನ ಮೀಟ್ ಮಾಡಿದ್ದೀನಿ, ಆದ್ರೆ ಅಸಾಮಾನ್ಯರು ತರ ಯಾರನ್ನೂ ಮೀಟ್ ಮಾಡಿಲ್ಲ. ಬಿಕಾಸ್ ಒಬ್ರು ಬಿಸ್ನೆಸ್ ಮೆನ್ ಆಗಿರ್ತಾರೆ, ಅಥವಾ ಇನ್ನೊಬ್ರು ಹೋಟೆಲಿಯರ್, ಇನ್ನೊಬ್ರು ಇನ್ನೇನೋ ಟೀಚರ್ ವೃತ್ತಿಯಲ್ಲಿರ್ತಾರೆ, ಇನ್ನೊಬ್ರು ಟಿವಿನಲ್ಲಿರ್ತಾರೆ. ಬಟ್ ಈ ಅಸಾಮಾನ್ಯರು ಆಸ್ ಎನ್ ನಮ್ಮ ಕಾನ್ಸೆಪ್ಟ್ ಇದ್ದಿದ್ದು ಈ ತೆಂಗಿನಕಾಯಿನ ಹಲ್ಲಲ್ಲಿ ಸುಲಿಯೋದು, ಕೈಗೆ ಕೋಳ ಕಟ್ಕೊಂಡು ಸಮುದ್ರದೊಳಗಡೆ ಇಳಿದು ಈಜೋದು ಕಲಿಯೋದು, ಅಂದ್ರೆ ಈಜೋದು. ಆಮೇಲೆ ಏನು, ಈ ಕಾರ್ನ ನಾವು ಯೂಶಲಿ ಸ್ಟೇರಿಂಗ್ನ ಕೈಯಲ್ಲಿ ಹಿಡ್ಕೋತೀವಿ, ಬಟ್ ಕಾಲಲ್ಲಿ ಓಡಿಸೋದು ವಿತೌಟ್ ಯೂಸಿಂಗ್ ಯುವರ್ ಹ್ಯಾಂಡ್ಸ್, ಆ ಥರ. ಸೊ ಈ ಥರ ಅಸಾಮಾನ್ಯರನ್ನ ಭೇಟಿ ಮಾಡೋದೇ ಒಂಥರ ಏನಂತಾರೆ, ಒಂದು ಟಾಸ್ಕ್ ನಮಗೆ. ಆ್ಯಂಡ್ ಈ ಥರನೂ ಇರ್ತಾರೆ ಅಂತ ಗೊತ್ತಾಗಿದ್ದು ನನಗೆ ಈ ಟಿವಿ ಶೋ ಮೂಲಕನೇ. ನೀವು ಹೇಳ್ದಾಗೆ ನಾನು ಎಲ್ಲ ಥರ ಶೋಸು ಮಾಡಿದ್ದೀನಿ, ಎಲ್ಲ ಥರ ಶೋಸು ನಿರೂಪಣೆ ಮಾಡಿದ್ದೀನಿ. ಹೇಗಾಗಿದೆ ಅಂದರೆ, ನನ್ನ ಜೀವನದ ಪಾಠ ಜೊತೆ ಕಲ್ತ್ಕೊಂಡು ಹೋಗಿದ್ದೀನಿ. ಅಸಾಮಾನ್ಯರು ಹೀಗಿರ್ತಾರೆ, ಈ ಥರನೂ ಇರ್ತಾರೆ, ಈ ಥರನೂ ಮಾಡ್ಬೋದು ಜೀವನದಲ್ಲಿ, ಏನಾದರೂ ಹೊಸದಾಗಿ ಕಲಿಬೋದು ಅನ್ನೋದು. ಅಥವಾ ಒಂದು ಅಡುಗೆ ಕಾರ್ಯಕ್ರಮ ಅಂತ ಬಂದಾಗ ಏನೂ ಗೊತ್ತಿಲ್ಲದೆ ಇರೋದಾಗ ಇಳ್ದು ಬಿಡೋದು, ಆಮೇಲೆ ಕಲ್ತ್ಕೊಳ್ಳೋಣ ಬಿಟ್ಟು ಹಾಕು ಅಂತ ಆರಾಮಾಗಿ ಇರೋದು. ಅಥವಾ ಒಂದು ಡಾನ್ಸಲ್ಲಿ ಇನ್ನೂ ಪರಿಪಕ್ವವಾಗಿ ಅದನ್ನು ಕಲ್ತ್ಕೊಳ್ಳೋದು. ಇದನ್ನೆಲ್ಲ ಬಹುಶಃ ನನ್ನ ಶೋಸು, ನನ್ನ ಟಿವಿ, ನನ್ನ ಕೆಲಸ, ನನ್ನ ಜೀವನದ ಪಾಠನೂ ಕಲಿಸಿದೆ ಅಂತ ಹೇಳ್ಬೋದು. ಓಕೆ, ಸೊ ನೀವೀಗ ಹೇಳಿದ್ರಿ ಕಲ್ತ್ಕೊಂಡೆ ಅಂತ. ರಿಯಾಲಿಟಿ ಶೋ ಅಂತ ಆಕ್ಚುಲಿ ನೀವು ಸ್ಟಾರ್ಟ್ ಮಾಡಿದ್ದು ಅಂತ ತಗೊಂಡ್ರೆ ಅದು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್. ಇಲ್ಲೇ ಬಹುಶಃ ನಿಮ್ಗೆ ಹಳ್ಳಿ ಲೈಫ್ ಹೇಗಿರುತ್ತೆ ಅಂತ ಕಲ್ತ್ಕೊಳ್ಳಿಕ್ ಸಿಕ್ಕಿರುತ್ತೆ. ಆ್ಯಂಡ್ ಬೆಂಗಳೂರು ಹುಡುಗಿ ನೀವು, ಹಳ್ಳಿಗೆ ಹೋಗೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಏನೇನೆಲ್ಲ ಎಡವಟ್ಗಳು ಮಾಡ್ಕೊಂಡ್ರಿ? ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರು. ಸೊ ನನಗೆ ಹಳ್ಳಿ ಅಥವಾ ನನ್ನ ಸಮ್ಮರ್ ಹಾಲಿಡೇಸಲ್ಲಿ ನಾನು ಎಲ್ಲೋ ಹೋಗ್ತೀನಿ, ಊರು ಗೀರು ಅದೆಲ್ಲ ಏನೂ ಇರ್ತಿರ್ಲಿಲ್ಲ. ನನ್ನ ಫ್ರೆಂಡ್ಸ್ ಮನೆಯೇ ನನಗೆ ಸಮ್ಮರ್ ಹಾಲಿಡೇಸಲ್ಲಿ. ಅಥವಾ ನಮ್ಮ ಅಜ್ಜಿ ನಾವು ಎಲ್ಲ ಒಟ್ಟಿಗೆ ಇದ್ದಿದ್ರಿಂದ ಅಜ್ಜಿ ಮನೆ ವಾಸ್ ಆಲ್ಸೋ ಇನ್ ಬ್ಯಾಂಗ್ಳೂರ್. ಸೊ ಪಕ್ಕ ಬೆಂಗಳೂರು ಹುಡುಗಿ. ನನಗೆ ಈ ಹಳ್ಳಿ ವಾತಾವರಣ ಡೆಫಿನೆಟ್ಲಿ ಗೊತ್ತಿತ್ತು. ಬಿಕಾಸ್ ನಮ್ಮ ಅತ್ತೆಗೆ ಯಾವುದು ಮಂಡ್ಯ ಕಡೆ ಮತ್ತು ಬೆಸಗರಹಳ್ಳಿ ಕಡೆ ಎಲ್ಲ ಕೊಟ್ಟಿದ್ರು. ಸೊ ಅಲ್ಲಿಗೆ ಅವಾಗ ಯಾವಾಗಲೂ ವರ್ಷಕ್ಕೊಂದ್ಸಾರಿ ಹೋಗಿದ್ದುಂಟು. ಬಟ್ ಎಕ್ಸ್ಪೀರಿಯನ್ಸ್ ಅಂತ ಆಗಿರಲಿಲ್ಲ. ಅಂದರೆ ಸಗಣಿ ಬಾಚಾಕೋದು, ಬೆಣ್ಣೆ ತಟ್ಟೋದು, ನೀರು ತೊಗೊಂಡು ಬರೋದು, ಬಾವಿಲಿ ನೀರು ಸೇದೋದು, ಬೋರ್ವೆಲ್ ಹೊಡೆಯೋದು, ಇದೆಲ್ಲ ನನಗೆ ಹೊಸ ಎಕ್ಸ್ಪೀರಿಯನ್ಸೆ. ನನಗೆ ನೀರಂದರೆ ತುಂಬ ಭಯ. ಯಾವಾಗಲೂ ನೀರಿನ ಟಾಸ್ಕ್ ಅಂತ ಬಂದಾಗ ನಾನು ವರ್ಸ್ಟ್ ಪರ್ಫಾರ್ಮರೇ ಆಗ್ತಾಯಿದ್ದೆ.
ಆ್ಯಂಡ್ ಎಲ್ಲ ಟಾಸ್ಕು ನನಗೆ ಕಷ್ಟನೇ ಆಗಿತ್ತು. ನಾನು ಥರ್ಡ್ ಎಲಿಮಿನೇಷನ್ ಆ್ಯಕ್ಚುಲಿ. ನನಗಿಂತ ಮುಂಚೆ ಇರೋರು ಅವ್ರಾಗ ಅವ್ರು ಹೋದ್ರು, ಇಲ್ಲಾಂದ್ರೆ ಫಸ್ಟ್ ಎಲಿಮಿನೇಷನ್ ನಾನೇ ಆಗ್ತಿದ್ದೆ. ಬಟ್ ಆ ಥರ್ಡ್ ಎಲಿಮಿನೇಷನ್ ಆಗೋದ್ರ ಒಳಗೆ ಜನಕ್ಕೆ ರೀಚ್ ಆಗೋಗಿದೆ. ಬಹುಶಃ ನನ್ನ ಕ್ಯಾರೆಕ್ಟರ್ ಇಷ್ಟ ಆಯಿತು ಅಥವಾ ನಾನು ನಡ್ಕೊಳ್ಳೋ ರೀತಿ ಇಷ್ಟ ಆಯಿತು ಗೊತ್ತಿಲ್ಲ, ಬಟ್ ದೇ ವಾಸ್ ನೋ ಟರ್ನಿಂಗ್ ಬ್ಯಾಕ್. ಎಸ್. ಸೊ ಈ ಶೋ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಹೋಸ್ಟ್ ಮಾಡ್ತಿದ್ರು ಅಂಡ್ ಅವ್ರ ಅಡ್ಗೆ ಕೂಡ ಮಾಡ್ತಿದ್ರು ನಿಮ್ಗೆ, ವಿಚ್ ಇಸ್ ವೆರಿ ಸ್ಪೆಷಲ್. ಸೊ ನಿರೂಪಕರಾಗಿ ಏನ್ ಒಬ್ಬ ವ್ಯಕ್ತಿಯಾಗಿ ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತಾರೆ? ನನ್ನ ಲೈಫಲ್ಲಿ ನಾನು ಫಸ್ಟ್ ಹೀರೋ ಅಂತ ನೋಡಿದ್ದು ಸುದೀಪ್ ಸರ್. 10th ಸ್ಟ್ಯಾಂಡರ್ಡ್ ಫೇರ್ವೆಲ್ ಟೈಮಲ್ಲಿ ನನ್ಗೆ ಇನ್ನೂ ಜ್ಞಾಪಕ ಇದೆ. ನನ್ನ ಮ್ಯಾಥ್ಸ್ ಟೀಚರ್ಗೆ ನನಗೆ ರೋಸ್ ಕೊಡೋಕೆ ಇಷ್ಟ ಇರಲಿಲ್ಲ. ಆಗ ಯಾರು ಕೊಡ್ತಾರೆ, ದೇವಸ್ಥಾನಕ್ಕೆ ಹೋಗಿ ಇಟ್ಬಿಡೋಣ ಅಂತ ಸೋಮೇಶ್ವರ ಟೆಂಪಲ್ಗೆ ಹೋಗಿದ್ದೆ ಅಲ್ಸೂರಲ್ಲಿ. ಆಗ ಸುದೀಪ್ ಸರ್ ಸೈಡ್ ಚಿತ್ರಕ್ಕೆ ಅವರು ಶೂಟ್ ಮಾಡ್ತಿದ್ರು, ಯಾವುದೋ ಫೈಟ್ ಸೀಕ್ವೆನ್ಸ್. ಸೊ ಫಸ್ಟ್ ಟೈಮ್ ನಾನು ಸೋಮೇಶ್ವರ ಟೆಂಪಲ್ಗೆ ಹೋದಾಗ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ಸ್ಟಾರ್, ಓ ಮೈ ಗಾಡ್ ಹೀರೋ ಅಂತ ನೋಡಿದ್ದು ಸುದೀಪ್ ಸರ್. ಸೊ ಒಂಥರ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದು. ಆಗ ಈ ಪೆಟ್ಟಿಗೆ ಕ್ಯಾಮ್ರಾ ತರ ದೀಸ್ ಕ್ಯಾಮ್ರಾಸ್, ನಮ್ಗೀಗ ಸೆಲ್ಫಿ ಫೋನ್ಸು ಎಲ್ಲ ಇದೆ, ಅಂದ್ರೆ ನಮ್ಗೆ ಆಕ್ಸೆಸ್ ಇದೆ ಎಲ್ಲದಕ್ಕೂ, ಅಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಬಟ್ ಬ್ಯಾಕ್ ದೆನ್ ನಾನು ಸ್ಕೂಲಲ್ಲಿ ಇದ್ದಾಗ ಇಟ್ ವಾಸ್ ಇನ್ ದ ಸೀನ್. ನಾನು ಅವಾಗ ಫೇರ್ವೆಲ್ ಅಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ಫೋಟೋ ತಗೊಳಕಂತ ಅವಾಗ್ಲೇ ಹೊಸ ಕ್ಯಾಮ್ರಾ ತಗೊಂಡಿದ್ದೆ. ಸೊ ನನ್ನ ಕ್ಯಾಮ್ರಾನಲ್ಲಿ ಫ್ರೆಂಡ್ಸ್ ಒಟ್ಟಿಗೆಲ್ಲ ಫೋಟೋ ತಗೊಂಡು ಆಮೇಲೆ ನಾನು ತಗೊಂಡಿದ್ದೆ ಸುದೀಪ್ ಸರ್ ಜೊತೆ ಫೋಟೋ. ಐ ಡೋಂಟ್ ನೋ ಇಫ್ ಐ ಹ್ಯಾವ್ ಇಟ್ ಇವಾಗ್ಲೂ, ನಮ್ಮ ಮಮ್ಮಿ ಎಲ್ಲ ಇಟ್ಟಿದ್ದಾರೆ ಅನ್ಕೊಂತೀನಿ ಆಲ್ಬಮ್ ಅಲ್ಲಿ. ಸೊ ಅವರನ್ನ ನಾನು ರಿಯಾಲಿಟಿ ಶೋ, ನನ್ನ ಮೊದಲನೇ ರಿಯಾಲಿಟಿ ಶೋ ಅಂತ ಮಾಡಿದಾಗ ಟು ಸಿ ಆಸ್ ಅ ಮೆಂಟಾರ್, ವಾಟ್ ಅ ಜಾಯ್ ಇಟ್ ಇಸ್. ಅವ್ರನ್ನ ನೋಡಿದ್ದೆ ನಂಗೊಂದು ಖುಷಿ. ನನ್ನ ಲೈಫಲ್ಲಿ ಫಸ್ಟ್ ಹೀರೋ ಅಂತ ಅವ್ರನ್ನೇ ನೋಡಿದ್ದು, ಫಸ್ಟ್ ನಾನು ಮೆಂಟಾರ್ ಅಂತ ಅವ್ರನ್ನೇ ನೋಡಿದ್ದು. ಅಮೇಝಿಂಗ್ ಆಸ್ ಅ ಪರ್ಸನ್. ಅವ್ರು ಅಡುಗೆ ಮಾಡೋದಾಗ್ಲಿ, ಅವ್ರು ಮಾತಾಡೋದಾಗಿರ್ಲಿ, ಅವ್ರ ಹತ್ರ ಮಾತಾಡಿದ್ರೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ ಅಂತ ಅನ್ಸುತ್ತೆ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂಡ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ಯಾ, ಆ್ಯಂಡ್ ಆಫ್ ಕೋರ್ಸ್ ನಿಮಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಂಥ ರಿಯಾಲಿಟಿ ಶೋ ಹಳ್ಳಿ ಹಾಯ್ದ ಪ್ಯಾಟೆಗೆ ಬಂದ. ಸೊ ಈ ಶೋ ಬಗ್ಗೆ ಹೇಳಿ. ಹಳ್ಳಿ ಹಾಯ್ದ ಪ್ಯಾಟೆಗೆ ಬಂದ, ನಾನು ಇನಿಷಿಯಲಿ ಅದನ್ನು ತಗೋಬೇಕಾದ್ರೆ ನಾನು ಅಂದ್ಕೊಂಡೆ ಇದು ಪ್ಯಾಟೆ ಹುಡುಗಿರ್ ಥರನೇ ಇರುತ್ತೆ, ನಾನು ಮಧ್ಯದಲ್ಲಿ ಬಂದುಬಿಡ್ತೀನಿ. ಆದರೂ ಪರವಾಗಿಲ್ಲ, ಪ್ಯಾಟೆ ಹುಡುಗಿರಾದ್ಮೇಲೆ ಹಳ್ಳಿ ಹಾಯ್ದ ಅಂತ ಬಂದಿದೆ, ತಗೊಳ್ಳೋಣ ಮಾಡೋಣ ಅಂತ. ನನ್ನ ಫ್ರೆಂಡ್ಸ್ ಇನ್ಫ್ಯಾಕ್ಟ್ ನಾನು ಹಳ್ಳಿ ಹಾಯ್ದ ಹೋಗ್ಬೇಕಾದ್ರೆ ಹೇಳಿ ಕಳಿಸಿದ್ರು, ಬಿಕಾಸ್ ಅವ್ರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇತ್ತು ನನ್ನ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫಲ್ಲಿ ಥರ್ಡ್ ಎಲಿಮಿನೇಷನ್ ಆಗಿ ಬಂದೆ ಅಂತ. ನಾನು ಅಕಸ್ಮಾತ್ 100 ದಿನ 150 ದಿನ ಇದ್ರೆ ಏನು ಮಾಡ್ತೀರಾ ಅಂತ ನನ್ನ ಫ್ರೆಂಡ್ಸ್ ಕೇಳಿದಾಗ್ಲೂ, ನೀನಿರಲ್ಲ ಬಿಡು ಬಂದ್ಬಿಡ್ತೀಯ ವಾಪಸ್ಸು, ಅಲ್ಲಿ ಏನು ಮಾಡ್ತೀಯಾ, ಅಷ್ಟೊಂದೆಲ್ಲ ಬಟ್ಟೆನೂ ತೊಗೊಂಡು ಹೋಗ್ಬೇಡ ಅಂತ. ಅಂದರೆ ನನ್ನ ಮೇಲೆ ಅಷ್ಟು ಓವರ್ ಕಾನ್ಫಿಡೆನ್ಸ್ ಅವ್ರಿಗೆ ನಾನು ಎಲಿಮಿನೇಷನ್ ಆಗಿ ಬಂದ್ಬಿಡ್ತೀನಿ ಅಂತ. ಬಟ್ ಥಿಂಗ್ಸ್ ಜಸ್ಟ್ ಟರ್ನ್ಡ್ ಅಪ್ಸೈಡ್ ಡೌನ್. ನಾನು ಹೋದೆ ಫಸ್ಟ್ ವೀಕು, ಸೆಕೆಂಡ್ ವೀಕು, ನಾನು ಇನ್ಫ್ಯಾಕ್ಟ್ ಅಷ್ಟು ಜನ ನೋಡಿದಾಗ ನಾನು ಈ ಹುಡುಗ ಬೇಡ ಅಂತ ಅನ್ಕೊಂಡಿದ್ದೆ. ಬಟ್ ಅವನೇ ನನಗೆ ಪಾರ್ಟ್ನರ್ ಆಗಿ ಸಿಗ್ದ. ಯಾಕಂದರೆ ಇನಿಷಿಯಲಿನೇ ರಾಜೇಶ್ ಹೆಂಗಂದರೆ ಇವ್ರ ಜೊತೆ ಇದ್ರೆ ನೀನು ನನ್ನ ಪಾರ್ಟ್ನರು, ಇನ್ನೊಂದು ಅರ್ಧ ಗಂಟೆ ಬೇರೆಯವ್ರ ಜೊತೆ ಇದ್ರೆ ನೀನೇ ನನ್ನ ಪಾರ್ಟ್ನರ್ ಆಗು. ಸೊ ನನಗೆ ಇವ್ನು ಫಿಕಲ್ ಮೈಂಡೆಡ್ ಅನ್ನಿಸ್ತಾ ಇದ್ದ ದ ವೆರಿ ಫಸ್ಟ್ ಜರ್ನಿ. ಸೊ ಎಲ್ಲರೂ ಯಾರು ಬೇಡ ಅಂದರೆ ನನಗೆ ಅವನೇ ಬೇಡ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಐ ಡೋಂಟ್ ನೋ, ಪ್ರಾಬ್ಲಿ ನನ್ನ ಫೇಟಲ್ಲಿ ಬೇರೆ ಏನೋ ಬರ್ದಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಅವನ ಜೊತೆ ಪಾರ್ಟ್ನರ್ ಆದೆ. ಐ ಸ್ಟಾರ್ಟೆಡ್ ಲರ್ನಿಂಗ್. ನನಗೆ ಸಿಬ್ಲಿಂಗ್ಸ್ ಯಾರೂ ಇಲ್ಲ, ಲೈಕ್ ಅಣ್ಣ ತಮ್ಮ ಜೊತೆ ಎಲ್ಲ ನಾನು ಬೆಳೆದೇ ಇಲ್ಲ. ಐ ಆಮ್ ದಿ ಓನ್ಲಿ ಡಾಟರ್ ಆಫ್ ಮೈ ಪೇರೆಂಟ್ಸ್. ಸೊ ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಏನಂದರೆ, ನನ್ನ ತಮ್ಮ ಇದ್ದಿದ್ರೆ ಅವ್ನಿಗೆ ಶೂಸ್ ಲೇಸ್ ಕಟ್ಕೊಳಕ್ಕೆ ಬರ್ತಿರ್ಲಿಲ್ಲ. ನನಗೆ ಬಿಸಿನೀರು ಯಾವಾಗಲೂ ಕುಡಿಯೋ ಹುಚ್ಚು, ಈಗಲೂ ಅಷ್ಟೇ. ಆ್ಯಂಡ್ ಅವನು ನಾನು ಬಿಸಿನೀರು ಕುಡಿಯೋದು ನೋಡಿ ನನಗೂ ಬಿಸಿನೀರು ಕಾಯಿಸ್ಕೊಡು ಅಂತ ಹೇಳೋದು. ಇದೆಲ್ಲ ನಾನು ನಮ್ಮ ಮನೇಲೇ ಮಾಡ್ದವಳಲ್ಲ ಗುರು, ಇದೇನಿದು ಆ ಥರ ನನಗೆ. ಸೊ ಬಟ್ ಏನಂದರೆ ಐ ಲರ್ನ್ಡ್ ಬೀಯಿಂಗ್ ವಿತ್ ಅ ಪರ್ಸನ್. ಆ್ಯಂಡ್ ಒಂದು ಸಿಬ್ಲಿಂಗ್ ಇದ್ದಿದ್ರೆ ನಾನು ಶೂಸ್ ಲೇಸ್ ಹಾಕ್ತಿರ್ಲಿಲ್ವಾ, ಅಥವಾ ನನ್ನ ತಮ್ಮನೋ ಅಣ್ಣನೋ ಯಾರಾದರೂ ಇದ್ದಿದ್ರೆ ಅವನಿಗೆ ಹೆಲ್ಪ್ ಮಾಡ್ತಿರ್ಲಿಲ್ಲ. ಅದನ್ನೇ ನನ್ನ ತಲೆಯಲ್ಲಿ ಇಟ್ಕೊಂಡು ಪ್ರತಿಯೊಂದು ಮಾಡಿದ್ದು. ಬಟ್ ಅವನ್ನ ಹ್ಯಾಂಡಲ್ ಮಾಡೋದು ತೀರಾ ಕಷ್ಟ ಆಗಿತ್ತು. ಲೈಕ್ ಅಷ್ಟು ಜನದಲ್ಲಿ ಅವನ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ನನಗೇನೋ ಒಂದು ಬೆಟ್ಟನ ತಲೆ ಮೇಲೆ ಇಟ್ಕೊಂಡು ನಾನು ಸವಾರಿ ಮಾಡ್ತಾ ಇದ್ದೀನಿ ಅನ್ನೋ ಥರ ತುಂಬ ಕಷ್ಟ ಆಗಿತ್ತು. ಬಟ್ ಯೆಟ್ ಅಗೇನ್ ಅಷ್ಟು ಪ್ರಯತ್ನಕ್ಕೆ ಎಲ್ಲನೂ ಐ ಥಿಂಕ್ ವಿನ್ ಅ ಪೊಸಿಷನ್ ಅಂತ ಬಂತು. ದಟ್ ವಾಸ್ ಅಲ್ಟಿಮೇಟ್. ಆ್ಯಂಡ್ ನಾನು ಆಗಲೂ ಹೇಳಿದೆ, ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ಹೇಳ್ತೀನಿ, ನಾನು ಯಾರ ಹತ್ರ ಸುಮ್ಮನೆ ಅಂತ ಮಾತಾಡಬೇಕಾದ್ರೂ ಹೇಳ್ತೀನಿ, ನಾನು ಏನು ವಿನ್ ಆಗಿದ್ದೀನಿ ನನ್ನ ಲೈಫಲ್ಲಿ ಇವಾಗೂ ದೆರ್ ಇಸ್ ನೋ ಟರ್ನಿಂಗ್ ಬ್ಯಾಕ್ ಅಂತ ಹೇಳ್ತೀನಿ. ಅದು ಡೆಫಿನೆಟ್ಲಿ ಹಳ್ಳಿ ಹಾಯ್ದೆಯಿಂದ. ಆ್ಯಂಡ್ ಡೆಫಿನೆಟ್ಲಿ 70% ಅದು ರಾಜೇಶ್ ಆಯ್ದ. ಪ್ರಾಬ್ಲಿ ಬಿಕಾಸ್ ಆಫ್ ದಿ ಟ್ರೂ ಕ್ಯಾರೆಕ್ಟರ್ ದಟ್ ಹಿ ವಾಸ್. ಅವನು ಮಾಸ್ಕ್ ಅಪ್ ಮಾಡಿ ಅಥವಾ ಏನೋ ರಾಂಗ್ ಪರ್ಸನ್ ಇನ್ ಡಿಸ್ಗೈಸ್ ಆ ಥರ ಎಲ್ಲ ಏನಿರಲಿಲ್ಲ. ಅವನು ಅದೇ ಥರನೇ ಇದ್ದಿದ್ದು.
ಅವನು ವರಟ, ಅವ್ನು ಹಾಗೆ ಮಾತಾಡ್ತಿದ್ದಿದ್ದು, ಕೆಲವು ಸರಿ ತೀರಾ ಚೆನ್ನಾಗಿ ಟಾಸ್ಕ್ ಮಾಡ್ತಾ ಇದ್ದ, ಅವನು ಒಳ್ಳೆ ಮೂಡಲ್ಲಿದ್ದ, ಕೆಲವು ಸರಿ ಅದಕ್ಕೆ ಆಪೋಸಿಟ್ ಆಗಿ ಮಾಡ್ತಿದ್ದ. ಸೊ ಅವ್ನು ಹೊಡೆದಿದ್ದು ಅದು ಇದು ಎಲ್ಲನೂ ಈಗಲೂ ಕೇಳ್ತಾರೆ ಅದೆಲ್ಲ ಮೇಡಪ್ ಸ್ಟೋರಿನ ಅಂತ. ಯಾವುದು ಮೇಡಪ್ ಅಲ್ಲ, ವೆನ್ ಇಟ್ಸ್ ರಿಯಾಲಿಟಿ ಶೋ ಇಟ್ಸ್ ರಿಯಲ್. ಸೊ ಇಟ್ ವಾಸ್ ಎನ್ ಅಮೇಝಿಂಗ್ ಜರ್ನಿ ನನಗೆ. ಆ್ಯಂಡ್ ಈಗಲೂ ಕೂಡ ಎಲ್ಲ ಕಡೆ ಐ ಥಿಂಕ್ 13 ವರ್ಷ 14 ವರ್ಷ ಆಯಿತು, ಈಗಲೂ ನಾನು ಹೊರಗಡೆ ಹೋದರೆ ಫಸ್ಟ್ ಹೇಳೋದೆ ಹಳ್ಳಿಯದಪೇಟೆಗೆ ಬಂದ, ಹಿಂಗಿತ್ತು ಎಕ್ಸ್ಪೀರಿಯನ್ಸ್. ಬಟ್ ಕೆಲವರು ದೇರ್ ಆರ್ ಆಲ್ಸೋ ಪೀಪಲ್ ಟಾಕಿಂಗ್ ನೆಗೆಟಿವ್ ಅಬೌಟ್ ಇಟ್. ಈಗಲೂ ತುಂಬ ಕಾಮೆಂಟ್ಸ್ ಬರುತ್ತೆ. ಇಟ್ಸ್ ರಿಯಲಿ ಹಾರ್ಟ್ ಬ್ರೇಕಿಂಗ್. ಅಂದರೆ ಓ ಇವನ್ನ ಈ ಥರ ಏನೋ ಸಾಯಿಸ್ಬಿಟ್ಟೆ, ಏನೋ ಸಮ್ ನೆಗೆಟಿವ್ ಸ್ಟಫ್ ಲೈಕ್ ದ್ಯಾಟ್. ಯಾರನ್ನು ಸಾಯ್ಸಕ್ಕೆ ಹೋಗಲ್ಲ, ಯಾರೂ ಅಷ್ಟು ಮನುಷ್ಯತ್ವ ಇಲ್ಲದೆ ಇರೋ ಜನ ಅಂತೂ ಇಲ್ಲ. ಅದು ವಾಟ್ ಎವರ್ ರಿಯಾಲಿಟಿ ಶೋ ಆಗಿ ಒಂದಷ್ಟು ವರ್ಷ ನಮ್ಮ ಸಿನಿಮಾ ಎಲ್ಲ ಆಗಿ ಒಂದು 3-4-5 ವರ್ಷ ಆದಮೇಲೆ ಅವ್ನು ತೀರ್ ಹೋಗಿದ್ದು. ಸೊ ದೇ ಶುಡ್ ನೋ. ಅದಕ್ಕೂ ನಮಗೂ ಅವ್ನು ಏನೋ ಮಾಡೋಕ್ಕೆ ಹೋಗಿ ಬೈ ಮಿಸ್ಟೇಕ್ ಅವ್ನು ಕೆಳಗೆ ಬಿದ್ದಿದ್ದು ಬೈ ಚಾನ್ಸ್. ಅದು ಅವ್ನ ಟೈಮ್ ಸರಿ ಇರಲಿಲ್ವೋ ಏನೋ, ಅದಕ್ಕಿಂತ ಮುಂಚೆನೂ ತುಂಬ ಸಾರಿ ಬಿದ್ದಿದ್ದ. ಇಟ್ ಜಸ್ಟ್ ಹ್ಯಾಪೆಂಡ್ ಅಷ್ಟೇ. ಈಗಲೂ ಅವ್ನು ಹೋಗಿರೋ ನೋವು ಎಲ್ಲರಿಗೂ ಎಷ್ಟಿದೆ, ಅದಕ್ಕೆ 100ರಷ್ಟು ನೋವು ನನಗಿದೆ. ಬಿಕಾಸ್ ಅವನ ಜೊತೆ 150 ದಿನ ಇದ್ದವಳು ನಾನು, ಅವನ ಜೊತೆ ವಿನ್ನರ್ ಆದವಳು ನಾನು. ಸೊ ಜನ ಹೀಗೆ ಮಾತಾಡಿದಾಗ ತೀರಾ ನೋವಾಗುತ್ತೆ. ಈವನ್ ಟುಡೇ ಐ ಸಾ ಸಮ್ ಕಾಮೆಂಟ್, ಏನು ಓ ಇವ್ನ ರಾಜೇಶನ್ ಜೊತೆ ಇದೆ ಇವಾಗ ಭರ್ಜರಿ ಬ್ಯಾಚುಲರ್ಸ್, ಇವ್ರ ಜೊತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಯಾಕೆ ಅಷ್ಟು ಪರ್ಸ್ನಲ್ ಆಗಿ ತಗೋತೀರಿ? ಯಾರ್ದೋ ಲೈಫಲ್ಲಿ ಏನೋ ಆಯಿತು ಅಂದರೆ ಅದಕ್ಕೆ ನಾವು ಡಿರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಹೊಣೆನೇ ಆಗಲ್ಲ. ಹೌದು, ನಿಜ. ಅವ್ರ ಪ್ರಾಣ ಆಗಲಿ ಅವ್ರ ಜೀವ ಆಗಲಿ ಯಾವುದು ನಮ್ಮ ಕೈಯಲ್ಲಿರಲ್ಲ ಅಷ್ಟೇ. ಅವ್ರ ಋಣ ಭೂಮಿ ಮೇಲೆ ಬಹುಶಃ ಎಷ್ಟೇ ಇತ್ತು ಅಷ್ಟೇ, ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ಸೊ ನೆಗೆಟಿವ್ ಕಾಮೆಂಟ್ ಮಾಡೋರಿಗೆ ದಯವಿಟ್ಟು ಹಾಗೆ ಮಾಡಬೇಡಿ. ಬಿಕಾಸ್ ನಾನು ಮನುಷ್ಯೇ, ನೋಡಿದಾಗ ನಾನು ರಿಯಾಕ್ಟ್ ಮಾಡದೇ ಇರ್ಬೋದು, ಆದರೆ ಎಲ್ಲೋ ಒಂಚೂರು ನೋವಾಗುತ್ತೆ. ಟ್ರೂ, ನಾನು ಕಾರಣ ಅಲ್ಲ ಅಂದಾಗ ನೋವಾಗುತ್ತೆ. ಹೌದು. ಸೊ ಬಟ್ ಈ ನೆಗೆಟಿವ್ ಕಾಮೆಂಟ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಅದರ್ ಸೆಟ್ ಆಫ್ ಪೀಪಲ್ ಇದ್ದಾರೆ ನಿಮ್ಮ ಜೋಡಿನ ತುಂಬಾ ಇಷ್ಟಪಟ್ಟು. ಇದೊಂದು 3 ಜನ ಆದ್ರೆ ಅದೊಂದು 100 ಜನ. ಸೊ ಯಾಕೆ ಇರ್ಬೋದು ನಿಮ್ ಜೋಡಿನ ಅಷ್ಟು ಇಷ್ಟಪಟ್ಟಿದ್ದು ಅಂತ? ಬಿಕಾಸ್ ವಿ ವರ್ ರಿಯಲ್ ಅನ್ಕೋತೀನಿ. ವಿ ವರ್ ನಾಟ್ ಫೇಕಿಂಗ್ ಥಿಂಗ್ಸ್ ಔಟ್. ಅಥವಾ ಅವ್ನ ಮುಗ್ಧತನ ತೀರಾ ಇಷ್ಟ ಆಯಿತು ಜನಕ್ಕೆ. ಆ್ಯಂಡ್ ತುಂಬ ಜನ ನನ್ಗೆ ಹೇಳೋದು ನಿಂಗೆ ತಾಳ್ಮೆ ಜಾಸ್ತಿ ಆ್ಯಂಡ್ ಅವ್ನು ಪಳಗ್ಸೋದು ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಹೌದು, ನಾನು ಎಲ್ಲೋ ಒಂದು ಕಡೆ ಒಪ್ಕೊಳ್ತೀನಿ. ಯಾಕಂದರೆ ನನ್ನ ಜಾಗದಲ್ಲಿ ಬಹುಶಃ ಯಾರಾದರೂ ಇದ್ದಿದ್ರೆ ಅವ್ರಿಗೆ ಕಷ್ಟ ಆಗ್ತಿತ್ತು. ದೇರ್ ವರ್ಸ್ ಚಾನ್ಸಸ್ ಆಫ್ ದೆಮ್ ಕ್ವಿಟ್ಟಿಂಗ್ ದಿ ಶೋ ಮೆನಿ ಅ ಟೈಮ್ಸ್. ಐ ಡಿಡ್ ಒಂದು ಸಾರಿ ಐ ಥಾಟ್ ಇಲ್ಲ ನನ್ನ ಕೈಲ ಆಗಲ್ಲ ಅಂತ. ಬಟ್ ಐ ಡೋಂಟ್ ನೋ, ಇಟ್ ಜಸ್ಟ್ ವೆಂಟ್ ಆನ್. ಎಸ್. ಆ್ಯಂಡ್ ನಿಮ್ಮಿಬ್ಬರ ಜೋಡಿನ ತುಂಬ ಇಷ್ಟಪಟ್ಟವರಿದ್ದಾರೆ. ನಾ ಶೋ ಮೂಲಕ ನಿಮಗೆ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಕೂಡ ಆಯಿತು. ಸೊ ಎನಿ ಬೆಸ್ಟ್ ಫನ್ನಿ ಫ್ಯಾನ್ ಮೂಮೆಂಟ್ಸ್ ಇದೆ ಅಥವಾ ಫ್ಯಾನ್ ಕಡೆಯಿಂದ ಏನಾದರೂ ಪ್ರಪೋಸಲ್ಸ್ ಬಂದಿತ್ತು, ಈ ಥರ ಏನಾದರೂ ಶೇರ್ ಮಾಡೋದಾದರೆ? ಐ ಥಿಂಕ್ ಕೊಡಗುನಲ್ಲಿ ಒಂದು ಹುಡುಗಿ ಆಫ್ಟರ್ ಐ ಕೇಮ್ ಔಟ್ ಫೇಸ್ಬುಕ್ಕಲ್ಲಿ ಶಿ ಕೆಪ್ ಟೆಕ್ಸ್ಟಿಂಗ್. ಆವಾಗ 1-2 ಸಾರಿ ರಿಪ್ಲೈ ಮಾಡಿದ್ದು ನನಗೆ ನೆನಪು. ಆ್ಯಂಡ್ ನಾನು ನಿಮ್ಮನ್ನ ಭೇಟಿ ಆಗ್ಬೋದಾ, ಏನು ಪಿಕ್ಚರ್ ತೆಗೆಸ್ಕೋಬೋದಾ, ಈ ಥರ ಎಲ್ಲ ಕೇಳ್ತಿದ್ಲು. ಆ್ಯಂಡ್ ದೆನ್ ಐ ಡಿಂಟ್ ರಿಪ್ಲೈ ಬ್ಯಾಕ್. ಆ್ಯಂಡ್ ದೇರ್ ವಾಸ್ ಅ ಟೈಮ್ ವೇರ್ ಶಿ ಹ್ಯಾಡ್ ಎ ಟ್ಯಾಟೂ ಐಶು ಅಂತ. ಆ್ಯಂಡ್ ಅದನ್ನು ಕಳಿಸ್ಬಿಟ್ಟು ಈಗ ಭೇಟಿ ಮಾಡ್ಬೋದಾ ಅಂತ. ಐ ಆಮ್ ಲೈಕ್, ನಂಗೆ ಗೊತ್ತಿಲ್ಲ ಆ ಹುಡುಗಿ ಯಾರು ಏನು ಎತ್ತ, ನಂಗೇನೂ ಗೊತ್ತಿಲ್ಲ. ಐ ಜಸ್ಟ್ ಸಾ ಇಟ್ ಆನ್ ಫೇಸ್ಬುಕ್ ಆ್ಯಂಡ್ ಐ ರಿಯಲಿ ಫೆಲ್ಟ್ ನೈಸ್. ಅಟ್ ದ ಸೇಮ್ ಟೈಮ್ ನಾನೇನು ಟ್ಯಾಟೂ ಹಾಕೊಳ್ಳೋ ಥರ ಎಲ್ಲ ಸಾಧನೆ ಏನೂ ಮಾಡಿಲ್ಲ. ನನ್ನ ಜೀವನದಲ್ಲಿ 1% ನನ್ನ ಪ್ರಕಾರ ನಾನು ಇನ್ನೂ ಸಾಧನೆ ಮಾಡೋದು ತುಂಬ ಇದೆ. ಆ್ಯಂಡ್ ಬಹುಶಃ ನಾನು 70 ವರ್ಷ ಬದುಕಿರ್ತೀನೋ, 100 ವರ್ಷ ಐ ಡೋಂಟ್ ನೋ, ಆರ್ 50 ವರ್ಷ ಬದುಕಿರ್ತೀನೋ. ಬಟ್ ಅಲ್ಲಿವರೆಗೂ ನಾನೇನೋ ಒಂದು ಹೊಸ್ತು ಕಲಿತೀನಿ, ಅಲ್ಲಿವರೆಗೂ ಏನೋ ಮಾಡಬೇಕು ಅನ್ನೋ ಹಂಬಲ ಅಂತೂ ನನಗಿದೆ. ನಾನು ಆವಾಗ್ಲೂ ನಾನೇನೋ ದೊಡ್ಡದಾಗಿ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿಲ್ಲ. ಸೊ ನಾನು ಆ ಟ್ಯಾಟೂಗೆ ಅರ್ಹನ ಇಲ್ವಾ ನನಗೆ ಗೊತ್ತಿಲ್ಲ. ಬಟ್ ಐ ಫೆಲ್ಟ್ ನೈಸ್. ಅದೆಲ್ಲೋ ಅನ್ಸುತ್ತಲ್ಲ, ದಟ್ ಸ್ವೀಟ್ ಮೆಮರಿ. ಎಸ್. ಈಗಲೂ ತುಂಬಾ ಜನ ಪ್ರೀತಿ ತೋರಿಸ್ತಾರೆ. ಈಗಲೂ ನನಗೆ ಎಲ್ಲಾದ್ರೂ ನಿಂತ್ಕೊಂಡು ಅಯ್ಯೋ ಹೊಟ್ಟೆ ಹಸುವಾಗ್ತಾ ಇದೆಯಲ್ಲ ಅಂತ ಯಾರಾದರೂ ಎಲ್ಲೋ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ನನ್ಗೆ ಕೆಲವು ಸರಿ ಆಗಿದೆ, ಎಲ್ಲೋ ಶೋಸ್ಗೂ ಹೊಟ್ಟೆ ಹಸುವಾಗ್ತಾ ಇದೆ ಅಂತ ಯಾರೋ ಕೇಳಿಸ್ಕೊಂಡು ತೊಗೊಂಡ್ಬಂದು ಏನೋ ಕೊಟ್ಟಿರ್ತಾರೆ. ಸೊ ನಮ್ಮ ಅಜ್ಜಿ ತಾತ ಮಾಡಿದ ಪುಣ್ಯನೋ ಏನೋ ನನಗೆ ಗೊತ್ತಿಲ್ಲ. ಈಗಲೂ ಎಲ್ಲಿ ಹೋದ್ರೂ ಯಾರಾದರೂ ಒಬ್ರು ಕರೆದು ಊಟ ಹಾಕೋರಿರ್ತಾರೆ, ಯಾರಾದರೂ ಒಬ್ರು ಕರೆದು ಏನಾದರೂ ಕೊಡೋದಿರ್ತಾರೆ. ನಾನು ಯಾವತ್ತೂ ಹೊಟ್ಟೆ ಹಸ್ಕೊಂಡು ಇಲ್ವೇ ಇಲ್ಲ. ದಟ್ಸ್ ಬಿಕಾಸ್ ಆಫ್ ಪೀಪಲ್ ಆ್ಯಂಡ್ ನಮ್ಮ ಮನೆಯವ್ರು ಮಾಡಿರೋ ಪುಣ್ಯ ಅಂತ. ಎಸ್, ಇಟ್ಸ್ ಅ ಬ್ಲೆಸ್ಸಿಂಗ್. It's a blessing altogether. Yes.